ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಬಂದ ಪ್ರಸ್ತಾಪ ಇಲ್ಲವೇ ಇಲ್ಲ. ರಾವಣನಿಗೆ ಸೀತಾ ಬಗ್ಗೆ ಗೊತ್ತೇ ಇಲ್ಲ. ಸೀತಾ ಬಗ್ಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ಖರದೂಷಣರ ಸಂಹಾರದ ಬಳಿಕ ಗೊತ್ತಾಗುತ್ತೆ ಅವನಿಗೆ. ಅಕಂಪನ ಶೂರ್ಪನಖಿಯರ ಮೂಲಕ ಸೀತೆಯನ್ನು ತಪ್ಪಿಡಿದ್ದಾಳೆ ಅನ್ನೋದು ಗೊತ್ತಾಗುವಂಥದ್ದು. ಆವರೆಗೆ ಗೊತ್ತಾಗುವ ಪ್ರಸ್ತಾಪವೇ ಇಲ್ಲ. ಇನ್ನು ಒಂದು ನಿರ್ದಿಷ್ಟ ದಿನ ನಡೆಯಿತು ಸ್ವಯಂವರ ಎನ್ನುವ ವಿಷಯ ರಾಮಾಯಣಕ್ಕೆ ವಿರುದ್ಧ. ವಾಲ್ಮೀಕಿ ರಾಮಾಯಣ ಹೇಳೋದೇನು? ಭೂತಲಾದೊತ್ಥಿತ ಸಾತು ವ್ಯವರ್ಧತ ಮಮಾತ್ಮಜ ವೀರ್ಯ ಶುಲ್ಕೇತಿ ಮೇ ಕನ್ಯಾ ಸ್ಥಾಪಿತೇಯಂ ಅಯೋ ನಿಜ. ಮಣ್ಣಿನಿಂದ ಸೀತಾ ಶಿಶು ಎದ್ದು ಬಂದ ಮೇಲೆ ಆಕೆ ಬೆಳೆದು ವಿವಾಹ ಯೋಗ್ಯಳಾದ ಮೇಲೆ ಆಕೆಯ ವಿವಾಹಕ್ಕೆ ಒಂದು ಪಣವನ್ನು ನಿಶ್ಚಯಿಸಲಾಯಿತು. ಅದು ಸರಿ. ಪಣ ಯಾವುದು ಅಂದ್ರೆ ಯಾರು ಶಿವಧನಸ್ಸನ್ನು ಎತ್ತಿ ಹೆದೆ ಏರಿಸ್ತಾನೆ ಅಂಥವನಿಗೆ ಸೀತೆಯನ್ನು ಕೊಡುವಂಥದ್ದು. ಯಾಕೆಂದ್ರೆ ಆ ಯೋಗ್ಯತೆ ಇಲ್ಲದೆ ಇದ್ರೆ ಸೀತೆಯನ್ನು ಇಟ್ಕೊಳ್ಳೋಕೆ, ಸೀತೆಯನ್ನು ಕಾಪಾಡೋಕೆ ಸಾಧ್ಯ ಇಲ್ಲ. ಸೀತೆಯನ್ನು ಕಾಪಾಡ್ಕೋಬೇಕು ಅಂದ್ರೆ, ಸೀತೆ ಎಂಬ ಲಕ್ಷ್ಮಿಯನ್ನು, ಸಾಕ್ಷಾತ್ ಲಕ್ಷ್ಮಿಯನ್ನು ಕಾಪಾಡಬೇಕು ಅಂದ್ರೆ ಅಷ್ಟು ಯೋಗ್ಯತೆ ಇರಬೇಕಾಗ್ತದೆ ಎನ್ನುವ ಭಾವ ಅಲ್ಲಿದೆ. ಆ ನಿಶ್ಚಯವಾದ ಬಳಿಕ ಅನೇಕ ಕಾಲವೇ ನಡೆದಿದೆ. ಯಾವುದೋ ಒಂದು ದಿನ ಅಲ್ಲ, ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರಾಜರು ಬಂದು ಪ್ರಯತ್ನ ಪಟ್ಟಿದ್ದಾರೆ, ಸೋತಿದ್ದಾರೆ. ಬಳಿಕ ಅವರುಗಳು ಸೋತ ಮೇಲೆ ಎಲ್ಲರೂ ಸೇರಿ ಜನಕನ ಮೇಲೆ ಯುದ್ಧವನ್ನು ಕೂಡ ಮಾಡಿದ್ದಾರೆ. ಸಾಮೂಹಿಕ ಯುದ್ಧ. ಒಂದು ಕಡೆ ಜನಕ ಒಬ್ಬನೇ, ಇನ್ನೊಂದು ಕಡೆಗೆ ಭೂಮಿಯ ಅನ್ಯಾನ್ಯ ರಾಜರುಗಳು ಎಲ್ಲ ಸೀತೆಗಾಗಿ ಪ್ರಯತ್ನಪಟ್ಟು ಸೋತವರು. ಪರಾಕ್ರಮದಿಂದ ಸಾಮರ್ಥ್ಯದಿಂದ ಸೀತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದಾಗ ಸೇಡು ತೀರಿಸುವ ಸಲುವಾಗಿ ಅವರೆಲ್ಲರೂ ಸೇರಿ ಮಿಥಿಲೆಯನ್ನು ಮುತ್ತಿಗೆ ಹಾಕ್ತಾರೆ. 1 ವರ್ಷ ಕಾಲ ಯುದ್ಧವೇ ನಡೆಯಿತು. ಒಂದಿಡೀ ವರ್ಷ ಮಿಥಿಲೆಯನ್ನು ಈ ರಾಜರುಗಳು ಮುತ್ತಿಗೆ ಹಾಕಿದ್ರು. ಜನಕ ಏಕಾಂಗಿಯಾಗಿ ತನ್ನ ಚತುರಂಗ ಸೇನೆಯ ಜೊತೆಗೆ ಹೋರಾಟ ಮಾಡ್ತಾನೆ. 1 ವರ್ಷ ಕಳೆಯುವಾಗ ಯುದ್ಧ ಸಾಮಗ್ರಿಗಳು ಮುಗಿದು ಹೋದವು. ಜನಕನ ಯುದ್ಧ ಸಾಮಗ್ರಿಗಳು ಮುಗಿದು ಹೋದವು. ಸಹಜ. ಯಾಕೆಂದ್ರೆ ಒಬ್ಬ ರಾಜನಲ್ಲಿ ಎಷ್ಟಿರ್ಬೋದೋ ಅಷ್ಟು ಜನಕನಲ್ಲಿತ್ತು. ಒಂದು ಮುತ್ತಿದವರು ಅನೇಕ ರಾಜರು. ಹೊರಗಿಂದ ಏನು ಬರುವಂತಿಲ್ಲ ಮಿಥಿಲೆಗೆ. ಯಾಕೆಂದ್ರೆ ಎಲ್ಲ ಕಡೆಯಿಂದ ಮುತ್ತಿಗೆ ಇದೆ. ಏನು ಒಳಗೆ ಬರುವಂತಿಲ್ಲ, ಹೊರಗೆ ಹೋಗುವಂತಿಲ್ಲ. ಇರುವುದೆಲ್ಲ ಖರ್ಚಾಗ್ತಾ ಹೋಗ್ತಾ ಇರ್ತದೆ. 1 ವರ್ಷ ಬಂತು ಅನ್ನೋದೇ ಬಹಳ ವಿಶೇಷ. ಅದು 1 ವರ್ಷದಲ್ಲಿ ಯುದ್ಧ ಸಾಮಗ್ರಿಗಳೆಲ್ಲ ಮುಗಿದು ಹೋದ ಮೇಲೆ ಜನಕ ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡಿ, ತಪಸ್ಸಿನ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ದೇವತೆಗಳು ಕೃಪೆ ತೋರಿ ಆತನಿಗೆ ಯುದ್ಧ ಸಾಮಗ್ರಿಗಳನ್ನು ಅನುಗ್ರಹ ಮಾಡ್ತಾರೆ. ಚತುರಂಗ ಬಲವನ್ನೂ ಕೊಟ್ಟರು. ತತ ಸಂವತ್ಸರೇ ಪೂರ್ಣೆ ಕ್ಷಯಂ ಯಾತಾನೆ ಸರ್ವಶಃ ಸಾಧನಾನಿ ಮನುಶ್ರೇಷ್ಠ ತಥೋಹಂ ಭೃಷ ದುಃಖಿತ. ನೋಡಿ, ಒಂದು ದಿನ ಸ್ವಯಂವರ ನಡೆಯುವ ವಿಷಯ ಪಕ್ಕಕ್ಕಿರಲಿ, ಈ ಯುದ್ಧವೇ 1 ವರ್ಷ ನಡೆದಿದೆ. 1 ವರ್ಷದಲ್ಲಿ ಸಾಮಗ್ರಿಗಳೆಲ್ಲ ತೀರಿ ಹೋದ ಮೇಲೆ ತಥೋ ದೇವಗಣಾನ್ ಸರ್ವಾನ್ ತಪಸಾಹಂ ಪ್ರಸಾದಯಂ. ಅದೆಂತ ಲಘು ತಪಸ್ಸು ಅದು. ಅಂದ್ರೆ ತಪಸ್ಸು ಅನ್ನೋದು ಬಹಳ ಉದ್ದ, ಬಹಳ ಕಾಲ ಮಾಡಬೇಕು ಅಂತಿಲ್ಲ. ಎಷ್ಟು ತೀವ್ರ ಅಂತ, ಇಂಟೆನ್ಸಿಟಿ ಅದರ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಅವನು ವರ್ಷ ತಪಸ್ ಮಾಡೋದಕ್ಕೆ ಅವಕಾಶ ಇಲ್ಲ ಜನಕನಿಗೆ. ಆದ್ರೆ ಆ ಕೆಲವೇ ಸಮಯದಲ್ಲಿ ಆತನ ಒಂದು ಪ್ರಾರ್ಥನೆ ತಪಸ್ಸಾಗಿ ಪರಿಣಮಿಸಿ ದೇವತೆಗಳು ಒಲಿದು ಚತುರಂಗ ಬಲವನ್ನು ಕೊಟ್ಟರು, ಸಾಮಗ್ರಿಗಳನ್ನು ಕೊಟ್ಟರು. ಬಳಿಕ ನಡೆದ ಯುದ್ಧದಲ್ಲಿ ಜನಕನು ಭೂಮಿಯ ಮತ್ತುಳಿದ ರಾಜರೆಲ್ಲರನ್ನೂ ಪರಾಭವಗೊಳಿಸಿ ಓಡಿಸ್ತಾನೆ. ಹನ್ಯಮಾನ ದಿಶೋಯಯುಹು. ಜನಕನ ಕೈಯಲ್ಲಿ ಪೆಟ್ಟು ತಿಂದು ಓಡಿ ಹೋದರು ರಾಜರುಗಳೆಲ್ಲ ಅಂತ. ಇದರಲ್ಲಿ ನಮಗೆ ಗೊತ್ತಾಗೋದೇನಂದ್ರೆ ಜನಕ ಎಂಥ ಪರಾಕ್ರಮಿ ಅಂತ ಕೂಡ ಗೊತ್ತಾಗ್ತದೆ ನಮಗೆ. ಸಾಮಾನ್ಯವಾಗಿ ಜನಕನ ಕಲ್ಪನೆ ಅಂದ್ರೆ ಬಿಳಿಗಡ್ಡ, ಬರೇ ಪಾಪದವನು, ಪುರಾಣ ಶಾಸ್ತ್ರ ಹೇಳ್ತಾ ಇರ್ತಾನೆ, ಅಷ್ಟು ಮಾತ್ರ ಗೊತ್ತು. ನಮಗಿದು ಗೊತ್ತಾ ಅಂತ. ಭೂಮಿಯ ಬೇರೆ ಬೇರೆ ದೊರೆಗಳು ಏಕಕಾಲದಲ್ಲಿ ಮಿಥಿಲೆಯನ್ನು ಆಕ್ರಮಣ ಮಾಡಿದರೆ 1 ವರ್ಷಗಳ ಕಾಲ ಸ್ವಶಕ್ತಿಯಿಂದ ಯುದ್ಧ ಮಾಡ್ತಾನೆ. 1 ವರ್ಷ ಕಳೆದ ಬಳಿಕ ಚತುರಂಗ ಬಲವನ್ನು, ಸೈನ್ಯವನ್ನು ದೇವತೆಗಳಿಂದ ಪಡ್ಕೊಂಡು ಪುನರಪಿ ಯುದ್ಧವನ್ನು ಮುಂದುವರಿಸಿ ಸೋಲಿಸಿ ಓಡಿಸಿದ. ರಾಮನ ಮಾವನಾಗಲಿಕ್ಕೆ ತಕ್ಕವನು ಅಂತ. ರಾಮನು ಹೇಗಿದ್ದಾನು? ರಾಮನ ಮಾವ ಕೂಡ ಹಾಗೆ ಇದ್ದಾನೆ. ಜನಕನ ಈ ಮುಖದ ಪರಿಚಯವೇ ನಮಗಿಲ್ಲ. ಇದರ ಬಳಿಕ ಇನ್ನೊಂದು ಘಟನೆ ಆಗ್ತದೆ. ಸಾಂಕಾಶ್ಯ ಎನ್ನುವ ನಗರ, ಅದಕ್ಕೆ ಸುಧನ್ವ ಎನ್ನುವ ರಾಜ. ನಮ್ಮ ಸುಧನ್ವಾರ್ಜುನದ ಸುಧನ್ವ ಅಲ್ಲ ಇವನು, ಹಳೆ ಸುಧನ್ವ, ಬೇರೆ ಸುಧನ್ವ ಇವನು.
ಸುಧನ್ವ ಅಂದ್ರೆ ಒಳ್ಳೆ ಧನುಸ್ಸುಳ್ಳವನು ಅಂತ. ಅವನಿಗೆ ಒಳ್ಳೆ ಧನುಸ್ಸು ಬೇಕಾಗಿದೆ. ಈ ಸುಧನ್ವನೆಂಬವನು ಮಿಥಿಲೆಯ ಬಳಿ ಸಾರಿ, ಸೇನಾ ಸಹಿತನಾಗಿ ಮಿಥಿಲೆಯ ಬಳಿ ಸಾರಿ ಜನಕನಿಗೆ ಒಂದು ಸೂಚನೆ ಕೊಡ್ತಾನೆ. ಸೀತೆ ಮತ್ತು ಶಿವಧನಸ್ಸು ಎರಡು ನನಗೆ ಒಪ್ಪಿಸಿಬಿಡು ಅಂತ. ನೋಡಿ ಇವನು ದಾರಿ ಆಗಿದೆ ಅಂತ. ಶಿವಧನಸ್ಸನ್ನು ಎತ್ತಿ ಸೀತೆಯನ್ನು ಪಡ್ಕೊಳ್ಳೋದಲ್ಲ, ಎರಡೂ ಕೊಟ್ಬಿಡು ಅಂತ. ಕೊಡ್ತಿದ್ರೆ ಯುದ್ಧ ಮಾಡ್ತೇನೆ, ನಿನ್ನ ಮೇಲೆ ಯುದ್ಧವನ್ನು ಸಾರ್ತೇನೆ ಈಗಿಂದೀಗ ಅಂತ. ಜನಕ ಯುದ್ಧವನ್ನು ಮಾಡ್ತಾನೆ. ಜನಕನಿಗೂ ಸುಧನ್ವನಿಗೂ ಘೋರ ಯುದ್ಧ ನಡೆದು ಸುಧನ್ವನನ್ನು ಸಂಹಾರ ಮಾಡ್ತಾನೆ ಜನಕ. ಸಾಂಕಾಶ್ಯ ಮಿಥಿಲೆಯ ವಶವಾಯಿತು. ಜನಕನ ತಮ್ಮ ಕುಶಧ್ವಜ, ಇವನು ಸೀರಧ್ವಜ. ಸೀತೆಯ ತಂದೆ ಸೀರಧ್ವಜ ಜನಕ, ದೊಡ್ಡ ಜನಕ. ಸಣ್ಣ ಜನಕ ಇವನ ತಮ್ಮ, ಅವನು ಕುಶಧ್ವಜ ಅಂತ. ಕುಶಧ್ವಜನನ್ನು ಸಾಂಕಾಶ್ಯ ನಗರಿಗೆ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ದೊಡ್ಡ ಜನಕ, ಸೀರಧ್ವಜ ಜನಕ. ಈ ಕುಶಧ್ವಜನ ಮಕ್ಕಳೇ ಮಾಂಡವಿ ಮತ್ತು ಶ್ರುತಕೀರ್ತಿ. ರಾಮನ ಪತ್ನಿ ಸೀತೆ, ಲಕ್ಷ್ಮಣನ ಪತ್ನಿ ಊರ್ಮಿಳೆ, ಇವರಿಬ್ಬರು ಜನಕನ ಮಕ್ಕಳು. ಸೀತೆ ಮಣ್ಣಿನಿಂದ ಎದ್ದು ಬಂದವಳು, ಊರ್ಮಿಳೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು. ಇವರಿಬ್ಬರು ಜನಕನ ಸೀರಧ್ವಜನ ಮಕ್ಕಳು. ಸಾಂಕಾಶ್ಯದ ಅಧಿಪತಿ ಜನಕನ ತಮ್ಮ ಕುಶಧ್ವಜನ ಮಕ್ಕಳು, ಭರತನ ಪತ್ನಿ ಮಾಂಡವಿ ಮತ್ತು ಶತ್ರುಘ್ನನ ಪತ್ನಿ ಶ್ರುತಕೀರ್ತಿ. ಇಷ್ಟು ಕಥೆಯನ್ನು ಜನಕನೇ ಹೇಳಿದ್ದಾನೆ. ಇದು ಎಷ್ಟು ಅಥೆಂಟಿಕ್ ಅಂತ ನೀವು ಕೇಳೋ ಹಾಗೆ ಇಲ್ಲ. ಸ್ವತಃ ಸೀತೆಯ ತಂದೆ ಜನಕ ಈ ಎಲ್ಲ ಕಥೆಯನ್ನು ಹೇಳಿದ್ದಾನೆ. ಹಾಗಾಗಿ ಒಂದು ದಿನದ ವ್ಯವಹಾರ ಇದಲ್ಲ. ರಾವಣ ಬಂದಿಲ್ಲ ಅಂತ ಹೇಳಿಲ್ಲ, ಬಂದಿದ್ದನ್ನು ಹೇಳಿಲ್ಲ ರಾಮಾಯಣ. ಆದ್ರೆ ಒಂದು ದಿನದಲ್ಲ ಈ ಕಥೆ ಎಂಬುದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಮತ್ತು ರಾವಣ ಬಂದಿರಲಿಲ್ಲ ಅನ್ನೋದನ್ನು ಹೇಗೆ ನಾವು ಊಹಿಸ್ಬೋದು ಅಂದ್ರೆ, ಅದೇ ಹೊಸದಾಗಿ ಸೀತೆಯ ವಾರ್ತೆ ಕೇಳ್ತಾ ಇದ್ದಾನಲ್ಲ, ಅಕಂಪನ ಶೂರ್ಪನಖಿಯರ ಬಾಯಲ್ಲಿ ಇದೇ ಮೊದಲಾಗಿ ಎಂಬಂತೆ ಸೀತೆಯ ವಾರ್ತೆಯನ್ನು ಕೇಳಿದನ್ನು ಆಧರಿಸಿದಾಗ ರಾವಣ ಬಂದಿರಲಿಕ್ಕಿಲ್ಲ ಎಂಬುದಾಗಿ ನಮಗೆ ಭಾಸವಾಗ್ತದೆ. ಹಾಗಾಗಿ ಇದು ಒಂದು ದಿನ ಎರಡು ದಿನದ ಕಥೆಯಲ್ಲ, ವರ್ಷಾನುಗಟ್ಟಲೆ ನಡೆದ ಕಥೆ. ಪಾಪ ಜನಕ ಚಿಂತಿತನಾಗಿ ಹೋಗಿದ್ದ. ಹೇಗೆ ಮಗಳ ಮದುವೆ ಎಂಬುದಾಗಿ ಅವನಿಗೆ ಕಳವಳ ಉಂಟಾಗಿತ್ತು ಎಂಬುದನ್ನು ನಾವು ಗಮನಿಸಬೇಕು. ನೋಡಿ, ಈ ರಾವಣನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದಾರೆ ಕುವೆಂಪು, ತುಂಬಾ ಚಂದವಾಗಿ ವರ್ಣನೆ ಮಾಡಿದ್ದಾರೆ. ಲಂಕಾ ಪರ್ವನ ಆಳ್ವನ ದಶಶರ ಬಿರುದ ಒತ್ತಂ ರಾವಣ ನಿಧಂ ಕೇಳಿದು ಬಂದು ನಿಲ್ಲಿಗೆ ಪುಷ್ಪಕಾರೂಢನಾಗಿ ಗೆಲ್ದು ಸೀತೆಯ ನುಯ್ಯುವ ಕಳ್ಳಿಗೆ ಮಿದುಳನ್ನು ಮಾರಿ, ಕಳ್ಳು ಅಂದ್ರೆ ಮದ್ಯ, ಅದಕ್ಕೆ ಮಿದುಳನ್ನು ಮಾರಿ ಬುದ್ಧಿಯನ್ನು ಮಾರಿ ಮಿಥಿಲೆಗೆ ರಾವಣ ಬಂದ. ರುಂದ್ರ ರಾಕ್ಷಸ ಮೂರ್ತಿಯಂ ಕಂಡು ಗೋಳೆಟ್ಟಳೆ ಸೀತೆ ರೋಧಿಸಿತು ಅಖಿಲ ಮಿಥಿಲೆಯು ಕೋಮಳಿಗೆ ಬೇಡುತ್ತೆ ಮಹಾದೇವನಂ. ಅವನು ಬಂದಿತ್ತ ಅಂತ ಕುವೆಂಪು ರಾಮಾಯಣದ ವರ್ಣನೆ ಇದು. ಪರಶಿವನ ಕೃಪೆ ಕಣ ಪರ್ವತೋಪಮ ಕರ್ಪುರಂ ದಿಗ್ಗಜದ ಮಾಳ್ಕೆಯಂ ನೆಲಂ ನಡುಗೆ ಜಗ್ಗನ ನಡೆದು ಕೈ ತುಡುಕಿ ನೆಗಹಿದನ್ ಹರಧನುವನ್ ಅಸು ಗದ್ಗದಿಸೆ ಜಗಕ್ಕೆ. ಜಗತ್ತಿನ ಪ್ರಾಣವೇ ಗದ್ಗದವಾಯಿತು ಶಿವಧನಸ್ಸನ್ನು ಎತ್ತಿದಾಗ ರಾವಣ. ಗೊಲೆಗೆ ಹೆದೆಯೇರುತ್ತಿರೆ ಸೀತೆಯ ಸುಕೃತವಲ, ಪುಣ್ಯ ಸೀತೆ ಇದ್ದು. ಚಾಪಭಾರಕ್ಕೆ, ಬಿಲ್ಲಿನ ಭಾರಕ್ಕೆ ಕರಂ ತತ್ತರಿಸಿ ಕೈ ನಡುಗಿ ತನು ಬೆವರಿ ಚಿತ್ತ ಪಲ್ಲಟವಾಗಿ ಕೈಲಾಸಮಂ ಪಿಡಿದು ತ್ವನದ ದೈತ್ಯಂ ಕುಸಿದು ಬಿದ್ದನು. ಪರ್ವತಾಗ್ರಂ ಪ್ರಳಯ ದಶನಿಗೆ ಕೆಡೆದು ಬೀಳುವಂತೆ. ಈಗ ವರ್ಣನೆ ಮಾಡಿದ್ದಾರೆ ಕುವೆಂಪು. ಲಂಕೇಶ್ವರಂ ತನ್ನ ಬಿಂಕದ ಭಂಗ ಕುರೆ ಮುಳಿದು ಪಿಂತಿರುಗಿದನ್ ಮತ್ತೆ ತಪದಿಂ ಬಲ್ಮೆಯಂ ಪಡೆದು ಬಹೆನೆಂಬ ಕಡೆಸೂರುಳಂ ಗುಡುಗುಣಿಸಿ ಪೋಂದು. ಆದ್ರೆ ಇದೆಲ್ಲ ನಮಗೆ ವರ್ಣನೆಗೆ ಕೇಳಲಿಕ್ಕೆ ಹೇಳಲಿಕ್ಕೆ ಆಸ್ವಾದನೆಗೆ ಬಹಳ ಅದ್ಭುತವಾಗಿದೆ, ಕೇಳುವಾಗ ರೋಮಾಂಚನ ಆಗುವಂತೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಸುಳಿವಿಲ್ಲ, ಈ ವಿಷಯ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ವಾಲ್ಮೀಕಿ ರಾಮಾಯಣದಲ್ಲಿ ನಾವೀಗ ಹೇಳಿದಷ್ಟೇ ಸಂಗತಿ ಇರತಕ್ಕಂಥದ್ದು. ದೊರೆಯ ಅನೇಕ ದೊರೆಗಳು ಪ್ರಯತ್ನಪಟ್ಟು ಸಾಧ್ಯವಾಗದೆ ವರ್ಷಗಟ್ಟಲೆ ಯುದ್ಧ ಮಾಡಿ ಸೋತು ಒಡಿ ಹೋಗಿ ಇನ್ನೊಬ್ಬ ರಾಜ ಬಂದು ಕೆಲವು ಸಮಯ ಕಳೆದು ಇನ್ನೊಬ್ಬ ರಾಜ ಬಂದು ಆತನೂ ಕೇಳಿ ಯುದ್ಧ ನಡೆದು ಆತ ಸತ್ತು ಅಲ್ಲಿ ಜನಕನ ತಮ್ಮನಿಗೆ ಪಟ್ಟಾಭಿಷೇಕವಾಗಿ ಇದರ ನಂತರ ಒಂದು ದಿನ ರಾಮ ಬರುವಂಥದ್ದು.